ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್ಸ್. ಸೊ ನಾನಿವತ್ತು ಈ ಗಂಟೆ ಆಗಿದೆ, 11:30 ಆಗಿದೆ. ಸೊ ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು. ಹಾಗೆಯೇ ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಅಂತ ಹಂಗೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಒಂದು 2 ವಿಡಿಯೋನ ಅಪ್ಲೋಡ್ ಮಾಡಿ ಸಿಕ್ಕಾಪಟ್ಟೆ ಡೇಸೇ ಆಗ್ಬಿಟ್ಟಿತ್ತು ಅಂತ ಅನ್ಕೋತೀನಿ. ಒಂದು ವೀಕ್ ಹತ್ತಿರ ಆಗೋಗ್ಬಿಟ್ಟಿತ್ತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಹಾಗೆಯೇ ವಿಡಿಯೋನು ಕೂಡ ನಾನು ಶೂಟ್ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಥರ್ಸ್ಡೇ. ಏನು ಅಪ್ಲೋಡ್ ಮಾಡಿರಲಿಲ್ಲ ಅಂತಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸಡನ್ನಾಗಿ ಜ್ವರ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಕಂಪ್ಲೀಟ್ ರೆಸ್ಟ್ ಮಾಡೋ ಥರ ಅನ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ವಿಡಿಯೋನು ಕೂಡ ಏನು ಮಾಡ್ಕೊಳೋದಕ್ಕಾಗಲಿಲ್ಲ. ನನಗೆ ಸ್ವಲ್ಪ ನಿಂತ್ಕೊಂಡು ಮಾತಾಡೋಷ್ಟು ಆಗ್ತಿರ್ಲಿಲ್ಲ, ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಸೊ ಇವಾಗ ನಾನು ಅಡುಗೆ ಎಲ್ಲ ರೆಡಿ ಮಾಡಿದ್ಬಿಟ್ಟು ಇವಾಗ ವಿಡಿಯೋನ ಸ್ವಲ್ಪ ಇಂಟ್ರೂ ಕೊಡೋಣ ಅಂತಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದೆ. ಸೊ ಅದು ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತಾ ಇರ್ಬೋದು. ಸೊ ಹಾಗೆಯೇ ಇವಾಗ ಮತ್ತೆ ಸಾಂಬಾರು ಡೈಲಿ ಏನು ಮಾಡೋದು ಅಂತ ತಲೆ ಬಿಸಿ ಆಗ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮನೆ ಕಾಳನ್ನ ನೆನೆಸಿದ್ದೀನಿ. ಅಟ್ಲೀಸ್ಟ್ 1 ವೀಕ್ವರೆಗೆ ಹೆಂಗೋ ಬ್ಯಾಲೆನ್ಸ್ ಮಾಡ್ಬೋದು ಅಲ್ವಾ ಅಂತಂದ್ಬಿಟ್ಟು ಅಷ್ಟು ಕಾಳು ಆಗಿ ಹಸಿಗಡ್ಡೆ ಎರಡನ್ನೂ ನೆನೆಸಿದ್ದೀನಿ. ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇತ್ತು. ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಮಾರ್ನಿಂಗ್ ಟೈಮು, ನಿನ್ನೆ ಏನು ತೊಗೊಂಡಿದ್ದೀನಿ. ಸೊ ಓಕೆ, ಬೆಟರ್, ಪರವಾಗಿಲ್ಲ. ಇವತ್ತು ಸ್ವಲ್ಪ ಜ್ವರ ಕಡಿಮೆ ಆಗಿದೆ, ಬಟ್ ಮೈಕೈ ನೋವು ಸ್ವಲ್ಪ ಹಂಗೇನೇ ಇದೆ. ಇವಾಗ ಸ್ವಲ್ಪ ಟೈಮ್ ಇತ್ತು, ಹಂಗೇನೆ ಹುಳಿ ಕಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಕಲ್ಲೆಲ್ಲ ಸೋಸಿ ಅದನ್ನು ಕೂಡ ನೆನೆಸಿಟ್ಕೊಳ್ಳೋಣ, ಮೊಳಕೆ ಕಾಳು ಮಾಡಿಟ್ಕೊಳ್ಳೋಣ. ಸೊ ಅದೊಂದು ಟೈಮ್ ಸಾಂಬಾರು ಇಲ್ಲ ಪಲ್ಯ ತಿನ್ನೋದಕ್ಕೆ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಅದನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಯಾಕೆ ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅಂತಂದ್ಬಿಟ್ಟು ವಿಡಿಯೋನ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೇನೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಸೊ ಇನ್ನು ಮುಂದಕ್ಕೆ ಸ್ವಲ್ಪ ವೀಡಿಯೋಸ್ನ ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಡೈಲಿ ಏನಾದರೂ ಒಂದು ವಿಷಯ ಇಟ್ಕೊಂಡು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರಯತ್ನ ಪಡ್ತೀನಿ. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಿಚನಿಂದನೇ. ಸ್ವಲ್ಪ ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಡೈಲಿ ಒಂದೊಂದ್ಸರಿಗೆ ಡೈಲಿ ಏನು ಸಾಂಬಾರು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಅಷ್ಟು ಕಳೆಲ್ಲ ಸೋಸ್ ಇಟ್ಟಿದ್ದೆ. ಇದನ್ನೇ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ತರಕಾರಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಬೇಳೆ ಹಾಕಿ ಹಸಿರು ಕಾಳು 2 ನಿಮಿಷ ಇನ್ನೇನು ಜಾಸ್ತಿ ಆಗಿಲ್ಲ. ಸ್ವಲ್ಪ ಈರುಳ್ಳಿ ಎಲ್ಲ ಹಚ್ಚಿದ್ದೀವಲ್ಲ, ಹಂಗಾಗಿ ಸೊ ನೀರೆಲ್ಲ ಬಂದ್ಬಿಟ್ಟಿತ್ತು. ಮನೆಗೆ ಏನು ಹಾಕೊಂಡೆ ಇಲ್ಲ. ತರಿಸ್ಕೊಳ್ಳೋಣ ಸ್ವಲ್ಪ ಮೊಳಕೆ ಕಟ್ಟಲಿಕ್ಕೆ ಅಂತ ಇವಾಗ ಇಲ್ಲಿ ಅಷ್ಟು ಕಾಳು ಮತ್ತೆ ಇಲ್ಲ ಹಸಿ ಕಡಲೆ ಎರಡನ್ನೂ ನೆನೆಸಿದ್ದೀನಿ. ಇಲ್ಲಿ ಇದೆ, ಬಟ್ ಆದ್ರೂ ಸ್ಮ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಮಾಮೂಲಿ ನಾರ್ಮಲಾಗಿ ಒಗ್ಗರಣೆಯನ್ನು ಕೊಟ್ಬಿಟ್ಟು ನಾನು ಕೂಗಿಸಿಟ್ಕೊಂಡಿರ್ತೀನಲ್ವಾ. ಸೊ ಸ್ವಲ್ಪ ಬೇಳೆ ಆಗಿನೇ ಹಸಿರು ಕಾಳು ಎರಡನ್ನೂ ಕೂಡ ಸಾಂಬಾರು ಒಳಗಡೆ ಹಾಕೋದು. ಚೆನ್ನಾಗಿ ಬೆಂದಿರುತ್ತೆ, ಬಟ್ ಒಂದು ಸ್ವಲ್ಪ ಸ್ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಸ್ವಲ್ಪ ಗಟ್ಟಿ ಬೇಕಾ ಏನು ಅಂತ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸರಿ ಆಗುತ್ತೆ ಸಾಂಬಾರು. ಸಾಂಬಾರು ಪುಡಿ ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಎರಡನ್ನೂ ಕೂಡ ಹಾಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಒಂದು ಸೈಡ್ ರೈಸ್ನು ಕೂಡ ಇಟ್ಬಿಟ್ಟಿದ್ದೀನಿ. ಸೊ ಇದು ಕೆಲಸ ಮುಗಿಯುತ್ತೆ. ಸೊ ಆಮೇಲೆ ಇದನ್ನೆಲ್ಲ ಒಂದ್ಸತಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ನಾನು ಏನು ಕೆಲಸ ಮಾಡ್ತಿದ್ದೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ನಾನು ಸಾಂಬಾರು ಕೂಗಕ್ಕೆ ಇಟ್ಬಿಟ್ಟು ಹುರುಳಿಕಾಳೆಲ್ಲ ಸೋಸ್ತಾ ಇದ್ದೆ. ಸೊ ಸ್ವಲ್ಪ ಸೋಸ್ ಇಟ್ಬಿಟ್ಟು ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಸೋಸ್ ಬೇಕು. ಸೊ ಇಲ್ಲಿ
ಅನ್ನ ಒಂದು ಕಡೆ ಸಾಂಬಾರು ರೆಡಿ ಮಾಡಿಟ್ಟಿದ್ದೀನಿ, ಒಂದು ಕಡೆ ರೈಸು ಕೂಡ ರೆಡಿ ಮಾಡಿಟ್ಟಿದ್ದೀನಿ, ಹಾಕಕ್ಕೆ ಅಂದರೆ ಕೂಗಕ್ಕೆ ಇಟ್ಟಿದ್ದೀನಿ. ಸೊ ಇದೆರಡೂ ಆಗೋಗ್ಬಿಡಲಿ, ಅಷ್ಟರಲ್ಲಿ ನಾನು ಕಲ್ಲು ಕೂಡ ಸೋಸ್ಕೊಬಿಡ್ತೀನಿ. ಸೊ ಫೈನಲಿ ಇದು ಕೂಡ ಫಿನಿಶ್ ಆಯಿತು. ಇನ್ನೊಂದು 3 ಮಿನಿಟ್ಸ್ ಇದೆ. ನೆಕ್ಸ್ಟ್ ಸ್ವಲ್ಪ ಪಪಾಯ ಎಲ್ಲ ಕಟ್ ಮಾಡಬೇಕು. ಹಾಗೇನೇ ಸ್ವಲ್ಪ ಮಾವಿನಲ್ಲಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಹುರುಳಿಕಾಳನ್ನ ಸೋಸ್ತಾ ಇದ್ದೀನಿ. ಸೊ ಡಸ್ಟ್ ಎಲ್ಲ ತೆಗೆದು ಸೋಸ್ತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಇದೆ. ಸೊ ಇಷ್ಟೊಂದು ಸೋಸ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ, ಅಂದರೆ ಮೊಳಕೆ ಕಾಳು ಕಟ್ಟೋದಕ್ಕೆ. ಹಾಗೆಯೇ ಸಾಂಬಾರ್ಗೆ ಏನಾದರೂ ಬೇಕು ಅಂದಾಗ ಎಮರ್ಜೆನ್ಸಿಯಾಗಿ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಸೋಸ್ತಾ ಇದ್ದೀನಿ. ಸೊ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 12 ಗಂಟೆ ಆಗಿದೆ. ಸೊ 12 ಗಂಟೆ ಅಷ್ಟರಲ್ಲಿ ನಾನು ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟು ಆಗಿದೆ. ಸೊ ಇದನ್ನೊಂದು ಸ್ವಲ್ಪ ಸೋಸ್ ಇಟ್ಬಿಟ್ಟು ಇದನ್ನು ನೆನೆಸ್ಬಿಟ್ಟು ಇದನ್ನು ಸೋಸ್ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹುರುಳಿಕಾಳೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಒಂದು ಬಾಕ್ಸ್ ಆಗೋಷ್ಟು, 1 kg ಆಗೋಷ್ಟು ಸೋಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೊಳಕೆ ಕಾಳು ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಡ್ತಿದ್ದೀನಿ. ಸೊ ಹಾಗೆಯೇ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಮನೆಯಲ್ಲಿರುವಂತಹ ಗೃಹಿಣಿ ಈ ಥರ ಬುದ್ಧಿವಂತಿಕೆಯಿಂದ ಮನೆ ಕೆಲಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಲ್ವ. ತುಂಬ ರಿಸ್ಕ್ ಅಂತ ಅನಿಸಲ್ಲ, ಮತ್ತು ಟೆನ್ಷನ್ ಫ್ರೀ ಆಗಿರ್ಬೋದು. ಸೊ ಯಾವ ರೀತಿಯಪ್ಪ ಅಂತಂದರೆ, ಒಂದು ಕೆಲಸ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ ಇರ್ತೀವಿ ಅಲ್ವಾ. ಒಂದು ಕೆಲಸ ಆದಮೇಲೆ ಆ ಟೈಮಲ್ಲಿ ನಾವು ಫೋನ್ ನೋಡೋದ್ರ ಬದಲು ಇನ್ಯಾವುದಾದ್ರು ಎಕ್ಸ್ಟ್ರಾ ಕೆಲಸ, ನಾಳೆ ಮಾಡ್ಕೋಬೇಕಾಗಿರೋ ಕೆಲಸನ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳೋ ಕೆಲಸನ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಇವಾಗ ಅಟ್ಲೀಸ್ಟ್ 1 ವೀಕ್ವರೆಗೆ ಸಾಂಬಾರು ಯೋಚನೆ ಇರಲ್ಲ ನನಗೆ. ಯಾಕಂದರೆ ಕಾಳುಗಳೆಲ್ಲ ಇತ್ತು ಅಲ್ವ, ಅದನ್ನು ನೆನೆಸಿಟ್ಟಿದ್ದೀನಿ. ಒಂದು 3 ಡೇಸ್ಗಾದರೂ ಆಗುತ್ತೆ, ಮತ್ತು ಪಲ್ಯಗಳಿಗಾಗುತ್ತೆ. ಮಧ್ಯೆ ಬೇರೆ ಥರ ಚೇಂಜ್ ಮಾಡಿಕೊಂಡ್ರೆ ನಡೆಯುತ್ತೆ ಅಲ್ವಾ. ಹಾಗೆಯೇ ಒಂದು ಕೆಲಸ ಮಾಡ್ತಿದ್ದಂಗೆ ಇನ್ನೊಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕುತ್ತೆ. ಅಫ್ಕೋರ್ಸ್ ಸ್ವಲ್ಪ ತಲೆನ ಬುದ್ಧಿವಂತಿಕೆ ಉಪಯೋಗಿಸಿ ಮನೆಯಲ್ಲಿರುವಂಥ ಗೃಹಿಣಿ ಈ ಥರ ಕೆಲಸ ಮಾಡಿಕೊಂಡ್ರೆ ಅಫ್ಕೋರ್ಸ್ ಹಾಗೇ ಆಗುತ್ತೆ. ಬಿಕಾಸ್ ನಾನು ಇವಾಗ ಸಾಂಬಾರನ್ನ ಕೂಗಕ್ಕಿಟ್ಟೆ ಬಂದು ಹುರುಳಿಕಾಳನ್ನ ಸೋಸ್ತಿದ್ದೆ. ಸೊ ಹುರುಳಿಕಾಳು ಸೋಸ್ತಾ ಇರ್ಬೇಕಾದ್ರೆ ಸಾಂಬಾರು ಕೂಡ ಕೂಗಿ ವಿಸಿಲ್ ಕೂಡ ಆಗಿತ್ತು. ಅದಾದಮೇಲೆ ಒಗ್ಗರಣೆ ಕೊಟ್ಬಿಟ್ಟು ರೈಸ್ಗೆ ಇಟ್ಬಿಟ್ಟು ಬಂದೆ. ಮತ್ತೆ ನನ್ನ ಕೆಲಸನ ನಾನು ಮಾಡ್ಕೋತಾ ಇದ್ದೆ. ಮತ್ತು ಒಂದು ಸೈಡು ಬಟ್ಟೆನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಸೊ ಈ ಥರ ಮಲ್ಟಿಪ್ಲೈಯಲ್ಲಿ ನಾವು ಕೆಲಸನ ಮಾಡಿಕೊಂಡ್ರೆ ಆರಾಮಾಗಿ ನಾವು ಮನೆ ಕೆಲಸನ ಈಸಿಯಾಗಿ ಬೇಗನೆ ಮುಗಿಸ್ಕೋಬಹುದು. ಹಾಗೆಯೇ ಸ್ವಲ್ಪ ಟೈಮ್ ರೆಸ್ಟ್ ಕೂಡ ಸಿಕ್ತಂಗೆ ಆಗುತ್ತೆ. ಮತ್ತು ನಾಳೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಅದನ್ನು ಇವಾಗ ಒಂದು ಸ್ವಲ್ಪ ಟೈಮ್ ಒಂದು 10 ನಿಮಿಷದಲ್ಲಿ ಮಾಡಿಕೊಂಡ್ರೂ ಕೂಡ ಬೇಗ ಆಗುತ್ತೆ. ಇವಾಗ ಹೆಂಗೋ ಫೋನ್ ನೋಡಲೇಬೇಕಲ್ವ. ಏನು ನೋಡ್ತಿರ್ತೀವಿ ಮಾಮೂಲಿ ನಾರ್ಮಲಾಗಿ ಹೌಸ್ ವೈಫ್ಗಳು ಯಾವುದಾದ್ರೂ ಯೂಟ್ಯೂಬ್ ವ್ಲಾಗ್ಸ್ಗಳು ನೋಡ್ತಿರ್ತೀವಿ, ಇಲ್ಲ ಫಿಲಮ್ಸು, ಇಲ್ಲ ಸೀರಿಯಲ್ಸು. ಸೊ ಹಂಗೇ ಅದನ್ನು ಆನ್ ಮಾಡಿ ಇಟ್ಬಿಟ್ಟು ಒಂದು ಸೈಡು ಇವಾಗ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಹುರುಳಿಕಾಳನ್ನ ಒಂದು ಸೈಡು ಸೋಸ್ತಾ ಇದ್ದೆ, ಓಕೆನಾ. ಒಂದು ಸೈಡು ಫೋನ್ ಆನ್ ಮಾಡಿಬಿಟ್ಟು ವಿಡಿಯೋನು ಕೂಡ ಕೇಳಿಸ್ಕೊತಾ ಇದ್ದೆ, ನೋಡ್ತಾನೂ ಇದ್ದೆ. ಸೊ ಈ ಥರ 2 ಕೆಲಸನ ಒಟ್ಟಿಗೆ ಮಾಡಿಕೊಂಡು ಆದಷ್ಟು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಈಸಿ ಆಗೋ ರೀತಿ ಕೆಲಸನ ಮಾಡಿಕೊಂಡ್ರೆ ಆರಾಮಾಗಿ ಕೆಲಸ ಮಾಡ್ಬೋದು, ಟೆನ್ಷನ್ ಇರಲ್ಲ. ಇಲ್ಲಾಂದರೆ ಸುಮ್ಮನೆ ತಲೆಬಿಸಿ ಆಗ್ತಾ ಇರುತ್ತೆ ಅಲ್ವಾ. ಸೊ ಆದಷ್ಟು ಈ ಥರ ಯೋಚನೆ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಕೆಲಸಗಳು ಬೇಗ ಆಗುತ್ತೆ. ಹಾಗೆಯೇ ನಮಗೂ ಕೂಡ ಟೆನ್ಷನ್ ಇರಲ್ಲ. ನೆಕ್ಸ್ಟ್ ಬೇರೆ ಏನಾದ್ರು ಕೆಲಸ ಇದೆಯಾ ಇಲ್ವಾ, ಅಥವಾ ರೆಸ್ಟ್ ಮಾಡ್ಬೋದಾ, ಇಲ್ಲ ಫೋನ್ ನೋಡ್ಬೋದಾ. ಸೊ ಈ ಥರನೂ ನಡೀತಾ ಇರುತ್ತೆ. ಸೊ ಇವಾಗ ವಿಡಿಯೋಗೆ ಬಂದುಬಿಡೋಣ. ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಲ್ವಾ, ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಒಣಗಾಕ್ಬಿಟ್ಟು ಬಂದೆ. ಅದಾದಮೇಲೆ ಫಸ್ಟ್ ಬಂದ ತಕ್ಷಣ ಆ ಕೆಲಸನ ಅಟ್ ಟೈಮ್ ಮಾಡ್ಕೊಬಿಟ್ರೆ ಆ ಕೆಲಸನ ಮುಗ್ದೋಗ್ಬಿಡುತ್ತೆ. ಇಲ್ಲ ಬಿಡು ಆಮೇಲೆ ಮಾಡೋಣ ಅಂದರೆ ಅದು ಆಗಲ್ಲ ಅಲ್ವಾ. ಸೊ ಹಾಗೆಯೇ ನಾನು ಕೂಡ ಬಟ್ಟೆ ಎಲ್ಲ ಮುಗ್ದಿದ್ದಾದಮೇಲೆ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದೆ. ಅದಾದಮೇಲೆ ಬಂದು ವಾಷಿಂಗ್ ಮಿಷಿನ್ನ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಕೂಡ ಕವರ್ ಮಾಡಿಟ್ಟೆ. ಸೊ 2 ಕೆಲಸ ಮುಗ್ದೋಗ್ಬಿಡ್ತು ಅಲ್ವಾ. ಇಲ್ಲ ಅಂದರೆ ಬಿಡು ಆಮೇಲೆ ಮಾಡೋಣ ಅಂದರೆ ಅದು ಹಂಗೆ ಆಗೋಗ್ಬಿಡುತ್ತೆ, ಮತ್ತು ಸ್ಮೆಲ್ ಬರೋ ಚಾನ್ಸಸ್ಸು ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ಆ ಕೆಲಸನ ಆ ಟೈಮಲ್ಲೇ ಮುಗಿಸ್ಕೊಬಿಡೋಣ. ಸೊ ಪರಂಗಿಯನ್ನು ಹಾಗೇನೆ ಹಸ್ಬೆಂಡ್ ಕೂಡ ಹೊಲದಿಂದ ಬಂದಿದ್ರು ಊಟಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಡುಗೆ ಎಲ್ಲ ಆಗಿತ್ತಲ್ವ, ಹಾಗೇನೆ ಪರಂಗಿಯನ್ನೆಲ್ಲ ಕಟ್ ಮಾಡಿಬಿಟ್ಟು ಅವರು ಕೂಡ ಕೊಟ್ಟು ಹೊಲಕ್ಕೂ ಕೂಡ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ.